ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಖಾರ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಖಾರ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ನೈಟ್ ಅಕ್ಕಿನ ನೆನೆಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿಲಿ, ಇದು ರೇಷನ್ ಅಕ್ಕಿ ಬರುತ್ತಲ್ಲ, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪಾವು ಅಕ್ಕಿಗೆ ಸುಮಾರು 1 ಗ್ಲಾಸ್ ಆಗೋಷ್ಟು ಕಡಲೆಬೇಳೆ ತಗೊಳ್ತಾ ಇದ್ದೀನಿ. ತಗೊಂಡು ನೆನೆಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸೋಯಾಬೀನ್ ಕಾಳು ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಿದ್ದರೆ ಹಾಕೋಬೋದು, ಇಲ್ಲಾಂದರೆ ಕಡಲೆಬೇಳೆನೇ 1.5 ಗ್ಲಾಸ್ ಹಾಕ್ಕೊಳ್ಬೋದು. ಅದು ಸೋಯಾಬೀನ್ ಹಾಕ್ಬೇಕಂತ ಏನಿಲ್ಲ, ಕಡಲೆಬೇಳೆನೇ 1.5 ಗ್ಲಾಸ್ ಹಾಕಿದರೂ ಸಾಕು ಒಂದು ಪಾವು ಅಕ್ಕಿಗೆ. ಇದು ಒಂದು ನೈಟ್ ಆಗಿದ್ಮೇಲೆ ಒಂದು ನೈಟ್ ಫುಲ್ಲು ನೆನಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿಟ್ಟು ತಕ್ಷಣ ದೋಸೆ ಮಾಡೋದಿದು. ಇದಕ್ಕೆ ನಾನು ರುಬ್ಬೋದಕ್ಕೆ 1-2 ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಈಗ ಮುಚ್ಚಿಟ್ಬಿಟ್ಟು, ಈಗ ಬೆಳಗ್ಗೆ ಆಗಿದ್ಮೇಲಿಂದ ನಾನಿಲ್ಲಿ ಒಂದು ರಾತ್ರಿ ನೆಂದಿದೆ. ಇದನ್ನು ಎಲ್ಲ ನೀರೆಲ್ಲ ಬಗ್ಗಿಸ್ಬಿಟ್ಟು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6-7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಆಮೇಲಿಂದ ಈರುಳ್ಳಿ ಒಂದು 2-3 ಆಗೋಷ್ಟು ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಷ್ಟನ್ನು ನೈಸಾಗಿ, ಅಂದರೆ ಮೀಡಿಯಮ್ ನೈಸಾಗಿ ರುಬ್ಕೊಳ್ಬೇಕು. ತುಂಬ ನುಣ್ಣಗೆ ಬೇಡ, ತರಿ ಇದ್ದರೆ ಸಾಕು. ಈಗ ಈರುಳ್ಳಿನ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಟು ತಕ್ಷಣ ದೋಸೆ ಹಾಕೋಬೋದು ಇದು. ಈಗ ತವಾ ಕಾದಿದ್ಮೇಲಿಂದ ಒಂದು ಸೌಟ್ ತೆಗೆದು ದೋಸೆ ಹಾಕ್ಕೊಳ್ಬೇಕು. ಈಗ ದೋಸೆ ಹಾಕಿದ್ಮೇಲಿಂದ ಎಣ್ಣೆ ಸ್ವಲ್ಪ ಚೆನ್ನಾಗಿ ಸುತ್ತನೂ ಹಾಕಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನಾವು ಈ ಥರ ಕಲರಾಗಿ ಬರುತ್ತೆ. ಚೆನ್ನಾಗಿ ಬೆಂದರೆ ಕೆಂಪು ಕಲರಾಗಿ ಬರುತ್ತೆ ಇದು. ಹಾಗೆ ಎಲ್ಲ ದೋಸೆನೂ ಹಾಗೆ ಹಾಕಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಬಿಟ್ಟು ಹಾಕಬೇಕು. ನೋಡಿ, ಇಲ್ಲಿ ಪುದೀನ ಚಟ್ನಿಗೆ ದೋಸೆಗೆ ರೆಡಿ ಆಗ್ತಾ ಇದೆ. ಹಾಗೆ ಎಲ್ಲ ದೋಸೆನೂ ಹಾಕಿಟ್ಕೊಳ್ಬೇಕು. ಬಿಸಿ ಬಿಸಿಯಾಗೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಇದು. ನೋಡಿ, ಇಲ್ಲಿ ಎಷ್ಟು ಕೆಂಪಗೆ ಬರುತ್ತೆ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರೆ ರುಚಿಯಾಗಿರುವ ಖಾರ ದೋಸೆ ರೆಡಿಯಾಗಿದೆ. ಇದು ಸೇಮ್ ವಡೆ ನಾವು ಹೇಗೆ ತಿಂತೀವಿ ಅದೇ ಟೇಸ್ಟ್ ಕೊಡುತ್ತೆ. ವಡೆ ಇದೆಯಲ್ಲ, ಅದೇ ಟೇಸ್ಟ್ ಬರುತ್ತೆ ಇದು. ಈ ರೀತಿ ದೋಸೆ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.